ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಈಗ ದೇಶವ್ಯಾಪಿ ಇಡಿ ಸಿಬಿಐ ವಿಚಾರವೇ ಹೆಚ್ಚು ಸದ್ದು ಮಾಡ್ತಿರುವ ಹೊತ್ತಲ್ಲಿ ಡಿಕೆ ಶಿವಕುಮಾರ್ಗೆ ಎದುರಾಯಿತು ಬಿಗ್ ಶಾಕ್. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಿದು ಹಾಗಾದರೆ ಮಹತ್ವದ ಬೆಳವಣಿಗೆ ಮಾಹಿತಿ ನಿಮ್ದು ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ದೇಶದಲ್ಲಿ ಪಶ್ಚಿಮ ಬಂಗಾಳದಿಂದ ಒಂದು ಸುದ್ದಿ ಬರುತ್ತೆ. ಡೆಲ್ಲಿ ಕೇಜ್ರಿವಾಲ್ ಅವರು ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗಬಹುದು ಅನ್ನುವಂಥ ಸುದ್ದಿ. ಜಾರ್ಖಂಡ್ CM, ದೇಶದಲ್ಲಿ ಇಬ್ಬರು ಹಾಲಿ ಮುಖ್ಯಮಂತ್ರಿಗಳೇ ಜೈಲು ಸೇರಬಹುದಾದಂಥ ದಟ್ಟ ಸಾಧ್ಯತೆ ಕಂಡು ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಇಡಿ ಅಧಿಕಾರಿಗಳ ಮೇಲೇ ದಾಳಿ ಆಗಿರೋದು, ಇಂಥದ್ದೇ ಸುದ್ದಿಗಳು ಹೆಚ್ಚು ಸದ್ದು ಮಾಡ್ತಾ ಇವೆ. ಈ ಹೊತ್ತಲ್ಲಿ ಕರ್ನಾಟಕಕ್ಕೂ ಸಂಬಂಧಪಟ್ಟಂತೆ ಒಂದು ಮಹತ್ವದ ಬೆಳವಣಿಗೆ. ಅದು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ CBI ಹೈಕೋರ್ಟ್ ಮೆಟ್ಟಿಲೇರಿರೋದು. ರಾಜ್ಯ ಸರ್ಕಾರದ ಆದೇಶದ ವಿರುದ್ಧ ಈಗ CBI ಕೊಟ್ಟಂತಹ ಅನುಮತಿಯನ್ನು ವಾಪಸ್ ಪಡೆದು ಕ್ಯಾಬಿನೆಟ್ ಡಿಸಿಷನ್ ಆಯಿತು. ಯಾಕಂದರೆ ನಿಯಮದ ಪ್ರಕಾರ BJP ಸರ್ಕಾರ, ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವತ್ತು ಕೊಟ್ಟಿರಲಿಲ್ಲ ಮೌಖಿಕ ಆದೇಶ. ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಲಿಲ್ಲ. ಟೆಕ್ನಿಕಲಿ ಪ್ರಾಸೆಸ್ ಸರಿಯಾಗಿ ಆಗಿರಲಿಲ್ಲ ಅನ್ನುವ ಕಾರಣ ಇಟ್ಟು ಕ್ಯಾಬಿನೆಟಲ್ಲಿ ಈ ಅನುಮತಿಯನ್ನು ಹಿಂಪಡೆಯುವ ಕೆಲಸ ಮಾಡಲಾಯಿತು ಮತ್ತು ಲೋಕಾಯುಕ್ತಕ್ಕೆ ವಹಿಸಲಾಯಿತು. ತನಿಖೆ ನಡೆಸೋದಕ್ಕೆ, DKಶಿ ವಿರುದ್ಧದ ಕೇಸನ್ನು ತನಿಖೆ ನಡೆಸೋದಕ್ಕೆ ಲೋಕಾಯುಕ್ತಕ್ಕೆ ಆದೇಶ ಕೊಟ್ಟು ಕ್ಯಾಬಿನೆಟ್ ನಿರ್ಧಾರ ಮಾಡ್ತು. ಇದನ್ನು ಪ್ರಶ್ನಿಸಿ ಈಗ CBI ಹೈಕೋರ್ಟ್ ಮೆಟ್ಟಿಲೇರಿರೋದು. ಏಕಸದಸ್ಯ ಪೀಠದಲ್ಲಿ ಒಟ್ಟಿಗೆ ಬರ್ತಾ ಇದೆ ಯಾವ್ಯಾವ ಕೇಸು. ಒಂದು, ಯತ್ನಾಳ್ ಸಲ್ಲಿಸಿದ್ದ ಅರ್ಜಿ ಈ ಹಂತಕ್ಕೆ ಬಂದಿರುವಾಗ ಹೇಗೆ ವಾಪಸ್ ತಗೊಳ್ಳುತ್ತೆ? ತನಿಖೆ ಅಂತಿಮ ಹಂತದಲ್ಲಿರುವಾಗ ರಾಜ್ಯ ಸರ್ಕಾರದ ಈ ನಿರ್ಧಾರ, ಕ್ಯಾಬಿನೆಟ್ ನಿರ್ಧಾರ ಸರಿಯಲ್ಲ, ಕೋರ್ಟ್ ಆದೇಶವನ್ನು ಮೀರಿ ಇವರ ಆದೇಶ ಹೇಗೆ ಮಾನ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಯತ್ನಾಳ್ ಅವರು ಕೋರ್ಟಿಗೆ ಹೋಗಿದ್ದಾರೆ. ಆ ಅರ್ಜಿಯೂ ಬರ್ತಾ ಇದೆ ಮತ್ತು CBI ಹಾಕಿರುವಂಥ ಅರ್ಜಿ ಎಲ್ಲ ವಿಚಾರಣೆಗೆ ಒಟ್ಟಿಗೆ ಬರುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ಎಲೆಕ್ಷನ್ ಹೊತ್ತಲ್ಲಿ ಸಂಕಷ್ಟ ಎದುರಾಗಲಿದೆಯಾ? ಮೊನ್ನೆ ಅಷ್ಟೇ ಹೇಳಿದ್ರು, ಅವರ ಆಪ್ತರ ಮೇಲೆ ಎಲ್ಲ CBI ಕಣ್ಣಿಟ್ಟಾಗ ತಕ್ಷಣಕ್ಕೆ ಈ ನೋಟಿಸ್ಗೆ ಉತ್ತರಿಸಿ ಅಥವಾ ದಾಖಲೆಗಳನ್ನು ಪೂರೈಸಿ ಅಂತ CBI ಡಿಕೆ ಶಿವಕುಮಾರ್ ಅವರ ಇನ್ವೆಸ್ಟ್ಮೆಂಟ್ ಇರುವಂಥ ಕೇರಳದ ಒಂದು ವಾಹಿನಿ, ಕೆಲವು ಹಾಪ್ಕಾಮ್ಸ್, ಸಬ್ ರಿಜಿಸ್ಟ್ರಾರ್ಗಳಿಗೆ ನೋಟಿಸ್, ಇದೆಲ್ಲ ಆದಾಗ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಗೊತ್ತು, ಯಾರ್ಯಾರು ದೊಡ್ಡವರು ಸೇರ್ಕೊಂಡು ನನ್ನನ್ನು ರಾಜಕೀಯವಾಗಿ ಮುಗಿಸೇ ಬಿಡೋದಕ್ಕೆ ಈ ಎಲೆಕ್ಷನ್ ಹೊತ್ತಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ನಾನು ರೆಡಿ ಇದ್ದೀನಿ, ಜೈಲಿಗೆ ಹೋಗೋಕೆ ರೆಡಿ, ನನ್ನನ್ನು ಒಳಗೆ ತುಂಬೋಕೆ ಪ್ಲ್ಯಾನ್ ಆಗಿದೆ ಅಂತೆಲ್ಲ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಅವರ ಕೈ ಸೇರಿರುವ ಸೀಕ್ರೆಟ್ ರಿಪೋರ್ಟ್ ಪ್ರಕಾರ ವಿರೋಧಿಗಳು ಅವರನ್ನು ರಾಜಕೀಯವಾಗಿ ಹಣಿಯೋದಕ್ಕೆ, ಜೈಲಿಗೆ ಹಾಕೋದಕ್ಕೆ ಹೊರಟಿದ್ದಾರೆ ಅಂತ. ಅದರ ಬೆನ್ನಲ್ಲೇ ನಡೆದಿರುವ ಬೆಳವಣಿಗೆ. ಮೊನ್ನೆಯಷ್ಟೇ DKಶಿ ಹೇಳಿದ್ದೇನು, ಸರ್ಕಾರ ಆದೇಶವನ್ನು ಹಿಂಪಡೆದ ಮೇಲೆ, ಅನುಮತಿಯನ್ನು ಹಿಂಪಡೆದ ಮೇಲೂ ಕೂಡ CBI ಯಾಕೆ ನೋಟಿಸ್ ಕೊಡ್ತಾ ಇದೆ ಅಕ್ರಮ ಆಸ್ತಿ ಗಳಿಕೆ ಕೇಸಲ್ಲಿ ಅನ್ನೋದು ಅರ್ಥ ಆಗ್ತಿಲ್ಲ ಅನ್ನುವ ಮಾತನ್ನು ಹೇಳಿದರು. ಹಾಗೆ ಆಲ್ರೆಡಿ ಅವ್ರ ಹತ್ರ ಯಾವ ಇನ್ಫಾರ್ಮೇಷನ್ ಇದೆಯೋ, ದಾಖಲೆಗಳನ್ನು ಕಲೆ ಹಾಕಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೇಳ್ತಿರೋದು ಯಾಕೆ, ಇದರಲ್ಲಿ ರಾಜಕೀಯ ದುರುದ್ದೇಶ ಇದೆ ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು. ಮತ್ತು ದೊಡ್ಡವರು ಇಲ್ಲಿ ನನ್ನ ವಿರುದ್ಧ ಒಂದಾಗಿದ್ದಾರೆ. BJPಯವರು, JDS ಅವರೆಲ್ಲ ಪದೇ ನನ್ನನ್ನು ಜೈಲಿಗೆ ಕಳಿಸೋ ಮಾತಾಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂಥ ಬೆಳವಣಿಗೆಗಳಾಗ್ತಿವೆ ಅಂತ ಆಕ್ರೋಶ ಹೊರಹಾಕಿದ್ರು. ಕುಮಾರಸ್ವಾಮಿ ಅವರಂತೂ ಬೈ ಎಲೆಕ್ಷನ್ ಭವಿಷ್ಯನೇ ನೋಡಿದ್ರಲ್ಲ, ಕನಕಪುರಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲರ ವಿರುದ್ಧ ಕಿಡಿಕಾರಿದ್ರು DK. ಈಗ CBI ಹೈಕೋರ್ಟ್ ಮೆಟ್ಟಿಲೇರಿರೋದು ಈ ಪ್ರಕರಣವನ್ನು ಮುಂದುವರೆಸುವ ನಿಟ್ಟಿನಲ್ಲಿ. ಯಾಕಂದರೆ ತನಿಖೆ ಮಹತ್ವದ ಘಟ್ಟಕ್ಕೆ ಬಂದು ತಲುಪಿದೆ. ಇನ್ನು 3 ತಿಂಗಳ ಒಳಗಾಗಿ ರಿಪೋರ್ಟ್ ಸಲ್ಲಿಸಿ ಅಂತ ಹೈಕೋರ್ಟ್ ಕೂಡ ಹೇಳಿತ್ತು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಹೋಗಿರುವ ಕೇಸನ್ನು ಕ್ಯಾಬಿನೆಟಲ್ಲಿ ಹೇಗೆ ಇವರು ವಾಪಸ್ ತಗೊಳ್ತಾರೆ CBIಯಿಂದ ಅನ್ನುವಂಥ ವಿಚಾರ ಆಕ್ರೋಶಕ್ಕೆ, ರಾಜಕೀಯ ಜಟಾಪಟಿಗೂ ಗುರಿಯಾಗಿತ್ತು. ಈಗ ಈ ಮಹತ್ವದ ಬೆಳವಣಿಗೆ, ಕೋರ್ಟಲ್ಲಿ ಏನಾಗುತ್ತೆ ಅನ್ನುವ ಕುತೂಹಲ. ಮತ್ತೊಮ್ಮೆ ಕೋರ್ಟ್ ಅಂಗಳದಲ್ಲಿ ಡಿಕೆ ಶಿವಕುಮಾರ್ ಅವರ ಭವಿಷ್ಯ. ಈಗ ಕರ್ನಾಟಕ ಕಾಂಗ್ರೆಸ್ನ ಆಧಾರ ಸ್ತಂಭವಾಗಿರುವ ಡಿಕೆ ಶಿವಕುಮಾರ್, ದೊಡ್ಡ ಕುರ್ಚಿಯ ಕನಸು ಕಾಣ್ತಿರುವಂಥ ಡಿಕೆ ಶಿವಕುಮಾರ್ ಈ ಎಲ್ಲ ಸವಾಲುಗಳನ್ನು ಗೆದ್ದು ಬರ್ತಾರಾ ಕಾನೂನು ಹೋರಾಟದ ಮೂಲಕ? ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.